ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರೆಲ್ಲ KE ನೇಮಕಾತಿ ಇತ್ತೀಚೆಗೆ ಆಗಿದಂತ ನೋಟಿಫಿಕೇಶನ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಆಗಿದ್ದೀರಾ? ಸೊ ನೋಡಿ, 22ನೇ ತಾರೀಕು ಎಕ್ಸಾಮ್ ಇರುವಂಥದ್ದು. ಈಗ ಆಲ್ರೆಡಿ ಡೇಟ್ ಕೂಡ ಫಿಕ್ಸ್ ಆಗಿದೆ, ಒಟ್ಟಾರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ. ಸೊ ಹಾಲ್ ಟಿಕೆಟ್ ಇನ್ನು ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಎಚ್ ಕೆ ಮಾತ್ರ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ. HKದು ಯಾರು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಸೊ ದಯವಿಟ್ಟು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಅದೆಲ್ಲ ಇರುತ್ತೆ, ಡೋಂಟ್ ವರಿ, ಅವಸರ ಮಾಡಬೇಡಿ, ನಿಧಾನವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿರ್ತೀರ, ಅದರಲ್ಲಿ ಏನೋ ಡೌಟ್ ಇಲ್ಲ. ಪರೀಕ್ಷೆಯನ್ನು ಎದುರಿಸಿ. ಪೋಸ್ಟ್ಪೋನ್ ಆಗುತ್ತೆ, ಎಕ್ಸಾಮ್ ಚೇಂಜ್ ಆಗುತ್ತಾ, ನಡೆಯುತ್ತಾ ಇಲ್ವಾ, ಇವೆಲ್ಲ ಅನುಮಾನಗಳನ್ನು ಬಿಟ್ಟು ಇದು ಫಸ್ಟ್ ನೋಟಿಫಿಕೇಶನ್ ಆಫ್ಟರ್ ಇಂಟರ್ನಲ್ ರಿಸರ್ವೇಷನ್ ಇದೆಲ್ಲ ಆದಮೇಲೆ KA ಮಾಡಿರುವಂಥದ್ದು. ಸೊ ಇದನ್ನು ಚೆನ್ನಾಗಿ ಬರೀರಿ. ಆ ಪರೀಕ್ಷೆ ಬಗ್ಗೆ, ನೇಮಕಾತಿ ಬಗ್ಗೆ ಅನುಮಾನಗಳು ನೆಕ್ಸ್ಟ್ ಇದು ಕನ್ಫರ್ಮ್ ಆಗುತ್ತಾ, ನೇಮಕಾತಿ ಮುಗಿಯುತ್ತಾ, ಅದು ರಿಸರ್ವೇಷನ್ ಕೇಸ್ ಇದಕ್ಕೆ ಎಫೆಕ್ಟ್, ಇವೆಲ್ಲ ನಿಮಗೆ ಬೇಕಾಗದೇ ಇರುವಂಥ ವಿಷಯಗಳು. ಸೊ ನಿಮಗೆ ಬೇಕಿರುವಂಥದ್ದು ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರಿಸಬೇಕಾದಂಥ ಉತ್ತರಗಳಷ್ಟೇ. ಹಾಗಾಗಿ ಪ್ರಿಪ್ರೇಷನನ್ನು ಚೆನ್ನಾಗಿ ಮಾಡಿ, ಕ್ವಶನ್ ಬ್ಯಾಂಕ್ ಇದ್ದರೆ ರಿವಿಷನ್ ಮಾಡ್ಕೊಳ್ಳಿ, ಎಲ್ಲವನ್ನು ಕೂಡ ಚೆನ್ನಾಗಿ ತಯಾರಿ ಮಾಡಿಕೊಂಡು ಪರೀಕ್ಷೆಯನ್ನು ಬರೀರಿ. ಆ್ಯಂಡ್ ಬೇರೆ ಬೇರೆ ವಿಷಯಗಳು ನಿಮ್ಮ ವ್ಯಾಪ್ತಿಯನ್ನು ಬಿಟ್ಟು ಬೇರೆ ವಿಷಯಗಳಿರ್ತವೆ, ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬಿಡಿ. ತುಂಬ ಸಲ ನಾನು ಇದನ್ನು ಹೇಳ್ತಾ ಇರ್ತೀನಿ, ಹೇಳಿದಾಗೆಲ್ಲ ಕೆಲವರಿಗೆ ಅದು ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಇನ್ನೊಂದು, ಬೇರೆಯವ್ರ ಬಗ್ಗೆ ಅಸೂಯೆ, ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚು, ಅವನೇನು ಮಾಡ್ತಾನೆ, ಇವನೇನು ಮಾಡ್ತಾನೆ, ಅವ್ರೇನು ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದ್ಬಿಟ್ಟು ನಾವೇನು ಮಾಡ್ತಾ ಇದೀವಿ ಅನ್ನೋದನ್ನು ಮಾತ್ರ ಯೋಚನೆ ಮಾಡಿದ್ರೆ ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯ. ಬೇರೆ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಈ ಜನ್ಮದಲ್ಲಿ ಯಾವನ್ನು ಕೂಡ ಉದ್ಧಾರ ಆಗೋಕ್ಕಾಗಲ್ಲ. ಆ್ಯಂಡ್ ಪರೀಕ್ಷೆ ಏನಿದೆ, ಸಿಲೆಬಸ್ ಏನಿದೆ, ಎಕ್ಸಾಮ್ ಬರೀಬೇಕಾದ್ರೂ ನಾವು ಅಷ್ಟೇ. ಆ್ಯಂಡ್ ಅದನ್ನು ಮಾಡಬೇಕಾದಂಥ ಕೆಲಸವನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ ನಮಗೆ ಏನು ಪ್ರತಿಫಲ ಸಿಗಬೇಕು ಅದು ಸಿಗುತ್ತೆ. ಬೇರೆ ವಿಷಯಗಳ ಬಗ್ಗೆ ಅನಗತ್ಯ. ನಮ್ಮ ಸ್ಟೇಟ್ ಎಕ್ಸಾಮ್ ಆಸ್ಪಿರೆಂಟ್ಸಲ್ಲಿ ನಾನು ಕಂಡುಕೊಂಡಂಥ ಒಂದು ಸತ್ಯ ಅಂತಂದರೆ, ತಮ್ಮ ಬಗ್ಗೆ ಯೋಚಿಸೋದಕ್ಕಿಂತ ಬೇರೆಯವ್ರ ಬಗ್ಗೆ ಯೋಚಿಸೋದೇ ಜಾಸ್ತಿ. ಅವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಅವ್ರದ್ದು ಹೆಂಗೆ ನಡೀತಿದೆ ಜೀವನ, ಇವ್ರೇನು ಓದ್ತಿದ್ದಾರೆ, ಬೇರೆಯವ್ರ ಕತೆ ಪುರಾಣ ತೊಗೊಂಡು ಏನು ಮಾಡ್ತೀರಾ? ನಿಮ್ಮ ಮನೆಗೆ ಆಗಬೇಕಾಗಿರೋದು ನೀನು ನಿನ್ನ ಪರಿಶ್ರಮ ಪಟ್ಟು ನಿನ್ನ ಭವಿಷ್ಯ ರೂಪಿಸ್ಕೊಳ್ಬೇಕು ಹೊರತು ಬೇರೆಯವ್ರು ಏನಾದರೂ ಮಾಡಲಿ, ಅವ್ರು ಹಾಳಾಗೋಗ್ಲಿ, ಅವ್ರದ್ದು ಬಿಟ್ಟಾಕು, ನಿಮ್ದಷ್ಟೇ ತಲೆ ಕೆಡಿಸ್ಕೊಳ್ಳಿ. ಆ್ಯಂಡ್ ಅಸೂಯೆ, ಇನ್ನೊಬ್ರು ಏನೋ ಮಾಡ್ತಾ ಇದ್ರೆ ಅದಕ್ಕೆ ಒಂದು ಕಮೆಂಟ್ಗಳು ಹಾಕೊಂಡು ಕೂತ್ಕೊಳ್ಳೋದು, ಯಾರೋ ಒಬ್ರು ಒಳ್ಳೆ ಒಂದು ಪುಸ್ತಕ ಬರೆದಿರ್ತಾರೆ ಅದ್ರ ಬಗ್ಗೆ ಇಲ್ಸೋದು, ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು, ಬೇರೆಯವ್ರ ಬಗ್ಗೆ ಮಾತಾಡೋದು, ಅದರಿಂದ ಏನೂ ಬರಲ್ಲ. ಯಾಕೆ ಹೇಳ್ತಾ ಇದ್ರೆ ಅಂದರೆ, ಇತ್ತೀಚೆಗೆ ನಮ್ಮ ಕಾಂಪಿಟೇಟಿವ್ ಕಮ್ಯುನಿಟಿ ಬರೀ ಇದೇ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಜನ. ಇದರಿಂದ ಏನು ಸಿಗಲ್ಲ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ನಿಮ್ಮ ಕೈಲಿ ಆಗಿದೆಯಾ, ನೀವು ಗೆದ್ದಿದ್ದೀರಾ, ಇನ್ನೊಬ್ಬರಿಗೆ ಗೆಲ್ಲುವ ದಾರಿ ತೋರಿಸ್ಕೊಡಿ. ಸೋತಿದ್ದೀರಾ, ಅನುಭವದ ಮಾತುಗಳನ್ನ ಹೇಳಿ, ಈ ತಪ್ಪುಗಳು ಮಾಡಬೇಡಿ ಅಂತ ಹೇಳಿ ಚೆನ್ನಾಗಿ ಓದಿ. ಆ್ಯಂಡ್ KA ರೆಕ್ರೂಟ್ಮೆಂಟ್ಗೆ ಸದ್ಯಕ್ಕಂತೂ ಯಾವ ಸಮಸ್ಯೆ ಕೂಡ ಇಲ್ಲ. ಕೇಸ್ ವಿಷಯ ಅದು ಇದು ಯಾವುದಕ್ಕೂ ಸಮಸ್ಯೆ ಇಲ್ಲ, ಅವರು ನೋಡ್ಕೊಳ್ತಾರೆ ಅದನ್ನು. ಪರೀಕ್ಷಾ ಪ್ರಾಧಿಕಾರದವರು ಏನು ಪರೀಕ್ಷೆ ಮಾಡಬೇಕು, ಸೊ ಅವ್ರಿಗೆ ಅದು ಕೊಟ್ಟಿದ್ದಾರೆ, ಅದನ್ನು ನಿರ್ವಹಿಸ್ತಾರೆ. ಚೆನ್ನಾಗಿ ಓದ್ಕೊಳ್ಳಿ. ಪೇಪರ್ ಮಾತ್ರ ಟಫ್ ಇರುತ್ತೆ, ಯಾಕಂದರೆ ಕಾಂಪಿಟೇಷನ್ ತುಂಬ ಹೈ ಇದೆ. ನೋಡಿದರೆ 8 ಲಕ್ಷ ಅಪ್ಲಿಕೇಶನ್ ಆಲ್ರೆಡಿ ಸಬ್ಮಿಟ್ ಆಗಿರುವಂಥದ್ದು. ಸೊ ಹಂಗಾಗಿ ಹೆಚ್ಚು ಗಮನ ಕೊಡಿ. ನಿಮ್ಮ ಒಂದು ರಿವಿಷನ್ ಕಡೆ ಇನ್ನು ಕಡಿಮೆ ದಿನಗಳು ಉಳಿದಿದೆ. ನಾಲೆಜ್ಗೆ ಕೂಡ ಹಾಲ್ ಟಿಕೆಟ್ ರಿಲೀಸ್ ಮಾಡ್ತಾರೆ, ಅದನ್ನು ಕೂಡ ನೀವು ತಗೊಳ್ಳಿ. ಆ್ಯಂಡ್ ಕೆಲವರಿಗೆ ಡಿಸ್ಟೆನ್ಸು ಎಕ್ಸಾಮ್ದು ಬೇರೆ ಬೇರೆ ಹೇಳ್ತಾ ಇದ್ದಾರೆ, ಡಿಸ್ಟೆನ್ಸ್ ಇದೆ ಎಕ್ಸಾಮ್ ಸೆಂಟರ್ದು, ಏನೂ ಮಾಡೋಕ್ಕಾಗಲ್ಲ, ಸಮಸ್ಯೆ ಆಗುತ್ತೆ. ಸ್ವಲ್ಪ ಸರಿ ತಡ್ಕೋಬೇಕು, ಪರೀಕ್ಷೆಯನ್ನು ಬರೀಬೇಕು. ಇದಾದಮೇಲೆ ಮತ್ತೆ ನಿಮಗೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಯಾವುದು ಕೂಡ ಇನ್ನೂ ಖಚಿತತೆ ಇಲ್ಲ. ಬರೀ ಕೇಳೋದು ಆಗೋಗಿದೆ, ಆವಾಗ ಆಗುತ್ತೆ, ಇವಾಗ ಆಗುತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ, ಯಾವುದಕ್ಕೂ ಕೂಡ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಸೊ ಹಂಗಾಗಿ ಈಗ ಸದ್ಯಕ್ಕೆ ಯಾವುದಿದೆಯೋ ಆ ಪರೀಕ್ಷೆಗಳನ್ನು ಚೆನ್ನಾಗಿ ಮಾಡಿ. ಆ್ಯಂಡ್ ಕಳೆದ ಬಾರಿ ಹಿಂಗೆ VAO ಪರೀಕ್ಷೆ ನಡಿಬೇಕಾದ್ರೆ ಕೆಲವರು ಸೀರಿಯಸ್ ಆಗಿ ತೆಗೆದುಕೊಂಡ್ರು. ಇವತ್ತು ಆರಾಮಾಗಿದ್ದಾರೆ, ಆಲ್ರೆಡಿ ಕೆಲ್ಸಕ್ಕೆ ಹೋದ್ರು, ಒಳ್ಳೆ ಸ್ಯಾಲ್ರಿ ತೊಗೊಳ್ತಿದ್ದಾರೆ, 34-35 ಸಾವಿರ, ಏನೋ ಒಂದು ಜೀವನ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನಂತಾರೆ, ನೆಪಗಳನ್ನ ಕಾರಣಗಳು ಹೇಳ್ಕೊಂಡು ಕುಂತವರು ಅಲ್ಲೇ ಕೂತ್ಕೊಂಡಿದ್ದಾರೆ, ಆಯ್ತಾ? ಅದಕ್ಕೆ ಯಾರೇ ಆಯಿತು, ಯಾರು ಇಲ್ಲಿ ಪರಿಪೂರ್ಣರಲ್ಲ, ಯಾರಿಗೂ ಎಲ್ಲವೂ ತಿಳಿದಿಲ್ಲ. ಎಲ್ಲವೂ ಎಲ್ಲರಿಂದ ತಿಳ್ಕೊಳ್ಳೋದಿದೆ, ಕಲಿಯೋದಿದೆ. ನಾನು ಇನ್ನು ಬೇರೆಯವರಿಂದ ಕಲಿತಾ ಇರ್ತೀನಿ, ಬೇರೆಯವರು ಇನ್ನೊಬ್ಬರಿಂದ ಹಿಂಗೆ ಪ್ರತಿಯೊಬ್ಬರು ಕೂಡ. ಇನ್ನು ಕೆಲವರು ಈ ಟೆಲಿಗ್ರಾಮಲ್ಲಿ ಪೇಪರ್ಗಳಲ್ಲಿ ಇನ್ಫಾರ್ಮೇಶನ್ಗಳು ಸಿಗ್ತಾ ಇರುತ್ತೆ, ಅದನ್ನು ಪಾಪ ಟೆಲಿಗ್ರಾಮ್ಗಳಲ್ಲಿ ಹಾಕೋತಿರ್ತಾರೆ. ಕೆಲವರು ಅದನ್ನ ವಿಡಿಯೋ ಮಾಡ್ತಿರ್ತಾರೆ. ಎಕ್ಸಾಂಪಲ್ ನಾನು ಕೂಡ ಅದ್ರ ಬಗ್ಗೆ ಮಾಡ್ತಾ ಇರ್ತೀನಿ. ಹಾಗೆ ಹೇಳ್ತಿರ್ತಾರೆ ಕೆಲವರು ಬಂದು ಏನಂದ್ರೆ, ಅದೇನು ಟೆಲಿಗ್ರಾಮಲ್ಲಿ ನ್ಯೂಸ್ ಪೇಪರ್ ಸಿಗೋ ಇನ್ಫಾರ್ಮೇಶನ್ ತೊಗೊಂಬಂದು ವಿಡಿಯೋ ಮಾಡ್ತೀನಿ. ಟೆಲಿಗ್ರಾಮ್ ನ್ಯೂಸ್ ಪೇಪರು ಎಷ್ಟೋ ಜನಕ್ಕೆ ಅದು ಕೂಡ ರೀಚ್ ಆಗ್ತಾ ಇಲ್ಲ ಪ್ರತಿದಿನ. ಎಷ್ಟೋ ಜನ ಪತ್ರಿಕೆಗಳು ಕೂಡ ಓದಕ್ಕಾಗದಿರುವಂಥ ಕಂಪ್ಲೀಟ್ ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಇರ್ತಾರೆ, ಹಳ್ಳಿಗಳಲ್ಲಿ, ಅಲ್ಲೂ ಇದ್ಕೊಂಡು ಕೂಡ ಓದ್ತಾ ಇರ್ತಾರೆ. ಅವ್ರಿಗೇನೋ ಒಂದು ಮಾಹಿತಿ ಸಿಗುತ್ತೆ, ಯಾರಿಗೂ ಅದರಿಂದ ಒಂದು ಉಪಯೋಗ ಆಗುತ್ತೆ.
ಈಗ ನಾವು ಕೂಡ ಅಷ್ಟೇ, ಯಾರು ನಾವೇ ಪುಸ್ತಕಗಳನ್ನ ಸ್ವತಃ ಬರೆದು ಅವುಗಳನ್ನ ಓದ್ಕೊಂಡು ಪರೀಕ್ಷೆ ಬರೆಯಲ್ಲ. ಬೇರೆ ಯಾರೋ ಒಬ್ಬ ಲೇಖಕರು ಆತರ ಬರೆದ ಪುಸ್ತಕವನ್ನು ತೆಗೆದುಕೊಂಡೇ ಓದ್ತೀವಿ, ಬೇರೆಯವ್ರ ಕ್ಲಾಸ್ಗಳೇ ಕಲಿತೀವಿ. ಹಾಗಾಗಿ ಜೀವನ ಅನ್ನೋದೇ ಒಂದು ಕಲಿಕೆಯಲ್ಲಿ ಪ್ರತಿಯೊಂದು ದಿನ ಕೂಡ ಒಬ್ಬೊಬ್ಬರಿಂದ ಕಲಿತಾ ಇರ್ತೀವಿ. ಅದನ್ನು ಹೊರತುಪಡಿಸಿ ಅವನಿಂದ ಏನು ಕಲಿಯೋದು, ಇವನಿಂದ ಏನು ಕಲಿಯೋದು ಅನ್ನೋ ಅಹಂಕಾರವನ್ನು ಫಸ್ಟ್ ಬಿಡಿ. ಎಲ್ಲರಲ್ಲೂ ಒಂದು ಜ್ಞಾನ ಇರುತ್ತೆ. ಎಷ್ಟು ಜನ ಫ್ರೀಯಾಗಿ ಯೂಟ್ಯೂಬ್ಗಳಲ್ಲಿ ಪಾಪ ಶಿಕ್ಷಕರು, ಕೆಲವೊಂದಿಷ್ಟು ಜನ ಜಾಬ್ ಆಗಿ ಕೂಡ ಆಲ್ರೆಡಿ ಅವ್ರು ಆರಾಮಾಗಿರ್ಬೋದಲ್ಲ. ಈಗ ಲೈಕ್ ನಮ್ಮ PSI ಕೃಷ್ಣಮೂರ್ತಿ ಸರ್, ಕಿಟ್ಟಿ ಸರ್, ಅವರೆಲ್ಲ ಒಳ್ಳೆ ಹುದ್ದೆಲಿದ್ದಾರೆ, PSI ಆಗಿದ್ದಾರೆ. ಯಾಕೆ ಅವ್ರು ತಲೆ ಕೆಡಿಸ್ಕೋಬೇಕು ಅಂತ ಸುಮ್ಮನೆ ಇರ್ಬೋದಲ್ಲ. ಅವರ ಫ್ರೀ ಟೈಮಲ್ಲೂ ಕೂಡ ಅವ್ರಿಗಿರುವಂಥ ಸ್ಟ್ರೆಸ್ಸಲ್ಲೂ ಕೂಡ ಬಂದು ಫ್ರೀಯಾಗಿ ಕ್ಲಾಸಸ್ಗಳು ಮಾಡ್ತಾರೆ ಯೂಟ್ಯೂಬಲ್ಲಿ. ಪುಸ್ತಕಗಳನ್ನು ಬರೆದಿದ್ದಾರೆ. ಮೊನ್ನೆ ಒಂದು ಯಾವುದೋ ಪ್ರಬಂಧ ಸಿದ್ಧಾಂತ ಪುಸ್ತಕ, ಇವೆಲ್ಲ ಯಾಕೆ ಮಾಡ್ತಾರೆ ಅವರು ಅಂದರೆ, ಆನ್ಲೈನಲ್ಲಿ ಉಚಿತವಾಗಿ ಅಟ್ಲೀಸ್ಟ್ ಒಂದಿಷ್ಟು ಜನಕ್ಕಾದರೂ ಗೈಡೆನ್ಸ್ ಕೊಡೋಣ, ತಲುಪಲಿ ಈ ವಿಷಯ, ಎಲ್ಲರೂ ಒಂದು ಅವೇರ್ನೆಸ್ ಬೆಳೆಸ್ಕೊಳ್ಳಿ ಅಂತ ಫ್ರೀಯಾಗಿ ಕಲಿಸ್ತಾರೆ. ಅಂಥವ್ರ ಕ್ಲಾಸಸ್ಗಳನ್ನ ಕೇಳಿ ಎಷ್ಟೋ ಜನ ಇದ್ದಾರೆ. ನಮ್ಮ ವಿಶ್ವ ಕಿಂಗ್ಡಮ್ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಎಲ್ಲರಿಂದ ಒಂದೇನೋ ಕಲಿಬೇಕು. ಕಲಿಯೋ ಸಮಯದಲ್ಲಿ ನಮ್ಮ ಮನಸ್ಸಾಯಿತು, ನಮ್ಮ ಬುದ್ಧಿ ಪ್ರತಿಯೊಂದು ಮಗುವಿನಂತೆ ಇರಬೇಕು. ಯಾರು ಏನೇ ಹೇಳಿದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಓಕೆ ರೈಟ್ ಅಂತ ಹೋಗ್ತಾ ಇರ್ಬೇಕು ಹೊರತು ಅಹಂಕಾರ ತೋರಿಸಿದ್ರೆ ಯಾವುದು ಶಾಶ್ವತವಾಗಿ ಉಳಿಯಲ್ಲ. ಆ್ಯಂಡ್ ನೀನು IAS ಆಗು, IPS ಆಗು, ಯಾವುದೇ ಅಧಿಕಾರಿ ಆದರೂ ಕೂಡ ಒಂದಲ್ಲ ರಿಟೈರ್ಡ್ ಆಗ್ತೀಯ, ನಿವೃತ್ತಿ ಹೊಂದೇ. ಯಾವುದೂ ಶಾಶ್ವತ ಅಲ್ಲ. ತುಂಬ ಜನ ನೋಡಿ, ಜನರಲ್ಲೇ ಒಟ್ಟು ವಿಜಯನಗರ ಬೇರೆ ಕಡೆ ಎಲ್ಲ ಓದ್ತಾ ಇರುವಾಗ ಒಂದು ಆಟಿಟ್ಯೂಡ್ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ನಾನು UPSC ಓದ್ತಾ ಇದ್ದೀನಿ, ಸ್ಟೇಟ್ ಎಕ್ಸಾಮ್ಸ್ ಅವ್ರನ್ನೆಲ್ಲ ಮಾತಾಡ್ಸಲ್ಲ, ನಮ್ಮ ಲೆವೆಲ್ಲೇ ಬೇರೆ ಅನ್ನೋ ಥರ ಥಿಂಕ್ ಮಾಡ್ತಾ ಇರ್ತಾರೆ. ಅವ್ರ ಬಿಹೇವಿಯರ್ ಕೂಡ ಹಂಗೆ ಇರುತ್ತೆ. ಅದು ಒಳ್ಳೇದಲ್ಲ. ಕೈಲಾದರೆ ಇನ್ನೊಬ್ರು ಒಂದು ಒಳ್ಳೆ ಮಾತನ್ನು ಹೇಳ್ಕೊಡಿ, ನಿಮ್ಮ ಅನುಭವನ ಹಂಚ್ಕೊಳ್ಳಿ, ಕಲಿಸಿ, ಜೊತೆಗೆ ಇರಿ, ಎಲ್ಲರೊಂದಿಗೆ ಬೆರೀರಿ. ಸಮಾಜದಲ್ಲಿ ಹುಟ್ಟಿದೀವಿ ಅಂದಮೇಲೆ ಸಮಾಜದ ಜೊತೆ ಬೆರಿಬೇಕು. ನಾನೊಬ್ಬನೇ ಶ್ರೇಷ್ಠ ವ್ಯಕ್ತಿ ಅನ್ನೋ ಅಹಂಕಾರವನ್ನು ತೆಗೆದಿಟ್ಟಾಗ ಮಾತ್ರ ನಮ್ಮ ಒಂದು ಉನ್ನತಿ ಸಾಧ್ಯ ಅಂತ ಹೇಳ್ತಾ ಧನ್ಯವಾದಗಳು.